ಏನಾದರೂ ಬೇಕಿತ್ತಾ? ಏನು ಬೇಡ ಅತ್ತೆಯವ್ರೆ. ರೀ ರೀ, ಹಾಂ, ಊಟ ಸ್ವಲ್ಪ ತಡವಾಗ್ಬೋದು. ಇದನ್ನು ಕುಡಿದು ಹೊಟ್ಟೆನ ತಂಪು ಮಾಡ್ಕೊಳ್ಳಿ. ನಿಮಗೆ ಮೊದಲೇ ಪಿತ್ತದ ಸಮಸ್ಯೆ. ಅಲ್ಲಿಡು. ಸ್ವಲ್ಪ ತಡಿ, ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕು. ಏನು? ನೀನು ನಿಮ್ಮ ತಾಯಿಯವ್ರನ್ನ ಸೂಕ್ಷ್ಮವಾಗಿ ಗಮನಿಸಿದ್ಯಾ? ಹೌದು, ಅಮ್ಮನ ಆರೋಗ್ಯ ಸರಿ ಇಲ್ಲ, ತುಂಬ ಸುಸ್ತಾಗಿದ್ದಾಳೆ. ಆದರೆ ಎಲ್ಲರ ಮುಂದೆ ಚೆನ್ನಾಗಿರೋ ಥರ ನಾಟಕ ಆಡ್ತಾ ಇದ್ದಾಳೆ ಅನಿಸ್ತಾ ಇದೆ. ಅದಷ್ಟೇ ಸಮಸ್ಯೆ ಅಲ್ಲ ಅಂತ ನನಗನ್ನಿಸ್ತಾ ಇದೆ. ಅಂದರೆ? ಅವ್ರ ನಡವಳಿಕೆ ಸಹಜವಾಗಿಲ್ಲ. ಅವ್ರ ಕಣ್ಣುಗಳಲ್ಲಿ ಏನೋ ನಿಗೂಢತೆ ಇದೆ, ಮಾತಲ್ಲಿ ಸತ್ವನೇ ಇಲ್ಲ. ತಪ್ಪು ತಿಳ್ಕೊಬೇಡ, ಈ ಲಕ್ಷಣಗಳು ಅಪಶಕುನದ ಸೂಚನೆ ಅಂತ ನನಗನ್ನಿಸ್ತಾ ಇದೆ. ಏನು? ನೀವೇನು ಹೇಳ್ತಾ ಇದ್ದೀರಾ? ನನಗೇನು ಅರ್ಥ ಆಗ್ತಾ ಇಲ್ಲ. ಗಾಬರಿ ಆಗಬೇಡ ವೆಂಕು. ಅವ್ರ ಕಣ್ಣಿಗೆ ಈ ಹಿಂದೆ ತೀರ್ಕೊಂಡಿರೋರೆಲ್ಲ ಕಾಣಿಸ್ತಾ ಇದೆ ಅನ್ಸುತ್ತೆ. ಬಹುಶಃ ಅವ್ರ ಪಿತೃಗಳು ಸಂಪರ್ಕಕ್ಕೆ ಬಂದಿರಬಹುದು. ಶ್ರೀಹರಿ, ಶ್ರೀಹರಿ, ನೀವು ಹೇಳೋದು ಕೇಳಿದ್ರೆ ನನಗೆ ಭಯ ಆಗ್ತಾ ಇದೆ. ಸಮಾಧಾನ ಮಾಡ್ಕೊ. ಭಯ ಪಟ್ಕೊಂಡ್ರೆ ಸಮಸ್ಯೆ ಬಗೆಹರಿಯಲ್ಲ. ನಡೀತಾ ಇರೋದು ಶುಭ ಕಾರ್ಯ, ನಾಮಕರಣ. ನೀನು ಅನುಮಾನಾಸ್ಪದವಾಗಿ ನಡ್ಕೊಂಡ್ರೆ ಬೇರೆಯವ್ರಿಗೂ ಅನುಮಾನ ಬರುತ್ತೆ. ಸಂಭ್ರಮ ಸಂಕಟವಾಗಿ ಬದಲಾಗುತ್ತೆ. ನಮ್ಮಿಂದ ಹಾಗಾಗಬಾರ್ದು. ಯಾವ ಕಾರಣಕ್ಕೂ ನಿನ್ನ ದುಃಖನ ಬೇರೆಯವ್ರ ಮುಂದೆ ತೋರಿಸ್ಕೋಬೇಡ. ಹೌದು ಬಾಬಾ, ನಾನು ಗಮನಿಸ್ತಾನೆ ಇದ್ದೀನಿ. ನೀವು ಹೇಳ್ತಿರೋದು ಎಲ್ಲ ಸತ್ಯ. ಅಷ್ಟು ಮಾತ್ರ ಅಲ್ಲ, ಅಮ್ಮ ಯಾರ ಜೊತೆನೋ ತನ್ನ ಪಾಡಿಗೆ ತಾನು ಮಾತಾಡ್ತಾ ಇರ್ತಾಳೆ. ಸಾಧ್ಯವಾದಷ್ಟು ಒಂಟಿಯಾಗಿರೋದಕ್ಕೆ ಪ್ರಯತ್ನ ಪಡ್ತಿರ್ತಾಳೆ. ಅಂದರೆ ನನ್ನ ಅನುಮಾನ ನಿಜ ಆಯಿತು. ಅವರು ನಮ್ಮ ಜೊತೆ ತುಂಬ ದಿನ ಇರೋದಿಲ್ಲ. ಕಷ್ಟಪಟ್ಟು ಜೀವ ಅದು. ಎಲ್ಲರ ಸಂತೋಷಕ್ಕೋಸ್ಕರ ತನ್ನ ಜೀವನಾನೇ ಗಂಧದ ಕೊಡಿನ ಹಾಗೆ ತೆಗೆದಿದೆ. ಈಗ ಹೋಗ್ತೀನಿ ಅಂತ ಗೊತ್ತಿದ್ರೂ ಕೂಡ ಕೊನೆ ಘಳಿಗೆಯಲ್ಲೂ ನಮ್ಮನ್ನೆಲ್ಲ ಸಂತೋಷವಾಗಿಡೋದಕ್ಕೆ ಒದ್ದಾಡ್ತಾ ಇದೆ. ನೋಡಿ, ನಾವು ಕೂಡ ಅವರನ್ನು ನಗ್ನಗ್ತಾ ಕಳಿಸ್ಕೊಡೋಕ್ಕೆ ಪ್ರಯತ್ನ ಪಡೋಣ. ಈ ವಿಷಯ ನಮ್ಮೂರಲ್ಲೇ ಇರಲಿ, ಯಾರಿಗೂ ಗೊತ್ತಾಗೋದು ಬೇಡ. ಸರಿ ಬಾಬಾ. ಶ್ರೀಹರಿ, ಅವ್ರ ಜೀವಕ್ಕೆ ನಿರಾಯಾಸವಾದ ಮುಕ್ತಿ ಕೊಡಪ್ಪ.